ಇನ್ನು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೈಲು ಪಾಲಾಗಿದೆ. ಪರಪ್ಪನಗ್ರಹಾರ ಜೈಲಿನಲ್ಲಿ ದರ್ಶನ್ ಪಟಾಲಂ ವಿಲವಿಲ ಅಂತ ಇದೆ. ಇನ್ನು ಮಹಿಳಾ ಬ್ಯಾರಕ್ನಲ್ಲಿರುವಂತಹ ಪವಿತ್ರ ಗೌಡ ಊಟ ನಿದ್ದೆ ಬಿಟ್ಟು ಚಡಪಡಿಸುತ್ತಿದ್ದಾಳೆ. ಚಪಾತಿ, ಉಪ್ಪಿಟ್ಟು, ಲಾಡು, ಕಾರಾಗೃಹದಲ್ಲಿ ಕಾಟೇರನ ಪಾಡು. ಸುಬ್ಬಿ ಸೈಲೆಂಟ್, ಸುಬ್ಬ ಫುಲ್ ಟಾಕ್. ಕ್ವಾರಂಟೈನ್ ಸೆಲ್ನಲ್ಲಿ ಕಣ್ಣೀರು. ಜಾಮೀನು ರದ್ದಾದ ಬಳಿಕ ಪರಪ್ಪನಗ್ರಹಾರ ಸೇರಿರೋ ದರ್ಶನ್. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಗ್ಯಾಂಗ್ ವೀಲ ವೀಲ ಅಂತಿದೆ. ದರ್ಶನ್, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ನನ್ನ ಕ್ವಾರಂಟೈನ್ ಬ್ಯಾರಕ್ನಲ್ಲಿರಿಸಲಾಗಿದೆ. ಎಲ್ಲರೂ ಒಂದೇ ಬ್ಯಾರಕ್ನಲ್ಲಿದ್ರೂ ಯಾರೂ ಹೆಚ್ಚು ಮಾತಾಡ್ತಿಲ್ಲ. ಗುರುವಾರ ರಾತ್ರಿ ಜೈಲು ಸೇರಿದ್ದ ದರ್ಶನ್ ಸುಮಾರು ಹೊತ್ತು ಲಕ್ಷ್ಮಣ್, ನಾಗರಾಜ್ ಜೊತೆ ಮಾತುಕತೆ ನಡೆಸಿದಾನೆ. ಆದ್ರೆ ಪ್ರದೋಷ್ ಮಾತ್ರ ದರ್ಶನ್ ಸೇರಿದಂತೆ ಯಾರ ಜೊತೆಗೂ ಮಾತಾಡದೆ ತಡರಾತ್ರಿವರೆಗೂ ಕಣ್ಣೀರಿಡ್ತಿದ್ನಂತೆ. ರಾತ್ರಿ ಎಲ್ಲರೂ ಚಪಾತಿ ತಿಂದು ಮಲಗಿದ್ದಾರೆ. ಆದ್ರೆ ಈತ ಮಹಿಳಾ ಬ್ಯಾರಕ್ನಲ್ಲಿರೋ ಪವಿತ್ರ ಊಟ ಮಾಡದೆ ಮೌನಕ್ಕೆ ಜಾರಿದ್ದಾಳೆ ಎನ್ನಲಾಗಿದೆ. ಇನ್ನು ನಿನ್ನೆ ಬೆಳಗ್ಗೆ ಎಲ್ರಿಗೂ ಜೈಲಿನ ಮೆನುವಿನಂತೆ ಉಪ್ಪಿಟ್ಟು ನೀಡಲಾಗಿದೆ. ದರ್ಶನ್ ಸಾಮಾನ್ಯ ವಿಚಾರಣಾಧೀನ ಕೈದಿಯಂತೆ ಉಪ್ಪಿಟ್ಟು ಸೇವಿಸಿದ್ದಾನೆ. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಎಲ್ರಿಗೂ ಲಾಡು ವಿತರಿಸಲಾಗಿದೆ. ತಿಂಡಿ ತಿಂದು ಸುಧಾರಿಸಿಕೊಳ್ತಾ ಇದ್ದಂತೆ ಕೈದಿ ನಂಬರ್ ಸಿಕ್ಕಿದೆ. ದರ್ಶನ್ಗೆ ವಿಚಾರಣಾಧೀನ ಕೈದಿ ನಂಬರ್ 7314. ಕಳೆದ ಬಾರಿ ದರ್ಶನ್ಗೆ ಕೊಟ್ಟ ಕೈದಿ ನಂಬರ್ ಭಾರೀ ಸದ್ದು ಮಾಡಿತು. ಸದ್ಯ ದಾಸನಿಗೆ ಹೊಸ ಕೈದಿ ನಂಬರ್ ನೀಡಲಾಗಿದೆ. A1 ಆರೋಪಿಯಾಗಿರೋ ಪವಿತ್ರ ಗೌಡಗೆ 7313 ವಿಚಾರಣಾಧೀನ ಕೈದಿ ನಂಬರ್ ನೀಡಿದ್ರೆ, A2 ದರ್ಶನ್ಗೆ 7314 ವಿಚಾರಣಾಧೀನ ಕೈದಿ ನಂಬರ್ ನೀಡಲಾಗಿದೆ. ಉಳಿದಂತೆ ನಾಗರಾಜ್ಗೆ 7315, ಲಕ್ಷ್ಮಣ್ಗೆ 7316, ಪ್ರದೋಷ್ಗೆ 7317 ಕೈದಿ ನಂಬರ್ ನೀಡಲಾಗಿದೆ. ಕ್ರೈಮ್ ಹಿಸ್ಟರಿ ದಾಸ ಡೆವಿಲ್ನಲ್ಲಿ ದರ್ಶನ್ನದ್ದು ಸಿಎಂ ಪಾತ್ರ. ಬೇಲ್ ಮೇಲೆ ಹೊರಗಿದ್ದ ದರ್ಶನ್ಗೆ ಮತ್ತೆ ಜೈಲು ಪಾಲಾಗೋ ಭೀತಿ ಕಾಡಿತು. ಹೀಗಾಗಿ ಹಗಲು ರಾತ್ರಿ ಎನ್ನದೆ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದ. ಈಗಾಗಲೇ ಚಿತ್ರದ ಸಂಪೂರ್ಣ ಚಿತ್ರೀಕರಣ ಮುಕ್ತಾಯವಾಗಿದೆ. ಡಬ್ಬಿಂಗ್ ಕೂಡ ಮುಗಿದಿದೆಯಂತೆ. ವಿಶೇಷ ಅಂದ್ರೆ ಡೆವಿಲ್ನಲ್ಲಿ ದರ್ಶನ್ ಸಿಎಂ ಪಾತ್ರ ಮಾಡಿದಾನಂತೆ. ದರ್ಶನ್ ಬಂಧನ ದುರಾದೃಷ್ಟಕರ ಎಂದ ಫಿಲ್ಮ್ ಚೇಂಬರ್ ಅಧ್ಯಕ್ಷ. ದರ್ಶನ್ ಮತ್ತೆ ಅರೆಸ್ಟ್ ಆಗಿರೋದು ದುರಾದೃಷ್ಟಕರ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿದ್ರೆ, ದರ್ಶನ್ ಜೈಲು ಸೇರಿದ್ದು ಚಿತ್ರರಂಗಕ್ಕೆ ದೊಡ್ಡ ನಷ್ಟ. ಡೆವಿಲ್ ಚಿತ್ರ ಸೂಪರ್ ಹಿಟ್ ಆಗುತ್ತೆ ಅಂದ್ರು. ಇಂಥ ಘಟನೆಗಳೆಲ್ಲ ನಮ್ಮ ಇಂಡಸ್ಟ್ರಿಗೆ ಮಾರ್ಗ ಅಷ್ಟೇ. ನಮ್ಮ ಇಂಡಸ್ಟ್ರಿಗೆ, ನಮ್ಮ ಸಿನಿಮಾ ರಂಗಕ್ಕೇನೆ, ಅಭಿಮಾನಿಗಳಿಗೆಲ್ಲನೂ ಏನೋ ಒಂದು ಹತಾಶ ಆದಂಗೆ ಆಗುತ್ತೆ ಅಷ್ಟೇ. ಸೊ ಆ ಸಂದರ್ಭದಲ್ಲೂ ಕೂಡ ಅವರು ಜೈಲಲ್ಲಿ ಇದ್ದರು. ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ಸೂಪರ್ ಡೂಪರ್ ಹಿಟ್ ಆಯಿತು ಸಾರಥಿ ಅಂತಕ್ಕಂಥ ಚಿತ್ರ. ಪ್ರಾಬಬಲಿ ಈ ಡೆವಿಲ್ಲೂ ಕೂಡ ಅದೇ ರೀತಿ ಆಗಬಹುದು. ದರ್ಶನ್ಗೆ ಜಾಮೀನು ರದ್ದಾಗೋ ಕಲ್ಪನೆನೇ ಇರಲಿಲ್ಲ. ಹುಚ್ಚು ಧೈರ್ಯದಲ್ಲಿದ್ದ ಕಾಟೇರ ಡೆವಿಲ್ ಚಿತ್ರದ ಹಾಡು ಬಿಡುಗಡೆ ಬಗ್ಗೆ ಪೋಸ್ಟ್ ಹಾಕಿದ್ದ. ಅಂದುಕೊಂಡಂತೆ ಆಗಿದ್ರೆ ನೆನೆ ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗ್ ರಿಲೀಸ್ ಆಗ್ತಿತ್ತು. ಆದ್ರೆ ದಾಸನಿಗೆ ಕಂಬಿ ಹಿಂದಿನ 4 ಗೋಡೆಗಳ ಮಧ್ಯೆ ನೆಮ್ಮದಿ ಹುಡುಕುವಂತಾಗಿದೆ. ಆನೇಕಲ್ನಿಂದ ರಾಮು ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.